ಬೆಂಗಳೂರು ಪುಲಕೇಶಿನಗರ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಲಾರಿ ಬಿಡಲು 5,000 ರೂಪಾಯಿ ಲಂಚ ಪಡೆದಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮೆಟ್ರೋ ಕಾಮಗಾರಿಗೆ ಕಬ್ಬಿಣ ತುಂಬಿದ್ದ ಲಾರಿಯನ್ನು ಅನ್ಲೋಡ್ ಮಾಡಲು ಕೇವಲ 2 ಕಿಲೋಮೀಟರ್ ದೂರ ಮಾತ್ರ ಉಳಿದಿದ್ದರೂ ಬಿಎನ್ಎಸ್ ಸೆಕ್ಷನ್ 285 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಪ್ರಕರಣದಲ್ಲಿ ದಂಡದ ಮೊತ್ತವನ್ನು ಪೊಲೀಸರು ನಿಗದಿಪಡಿಸುವ ಅಧಿಕಾರ ಇಲ್ಲ. ದಂಡ ಎಷ್ಟು ಎಂಬುದನ್ನು ನ್ಯಾಯಾಲಯವೇ ನಿರ್ಧರಿಸಬೇಕು. ನಂತರ ವಾಹನದ ಮಾಲೀಕರು ಅಥವಾ ಚಾಲಕರು ನೇರವಾಗಿ ಕೋರ್ಟ್ಗೆ ದಂಡ ಪಾವತಿಸಬೇಕು ಎಂಬುದು ಕಾನೂನಿನ ನಿಯಮ. ಆದರೆ ಚಾಲಕ ಫೋನ್ಪೇ ಮೂಲಕ ಪಾವತಿ ಮಾಡುತ್ತೇನೆ ಎಂದು ಹೇಳಿದಾಗ ಬೇಡ, ನಗದು ಹಣವೇ ಬೇಕು ಎಂದು ಒತ್ತಾಯಿಸಿ 5,000 ರೂಪಾಯಿ ಲಂಚ ಪಡೆದಿದ್ದಾರೆ ಎಂದು ಆರೋಪಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಲಾರಿ ಚಾಲಕನೇ ವಿಡಿಯೋ ಚಿತ್ರೀಕರಿಸಿರುವುದಾಗಿ ತಿಳಿದುಬಂದಿದೆ. ಈ ಘಟನೆ ಕುರಿತು ಸಾಮಾಜಿಕ ಹೋರಾಟಗಾರ ಸುಭಾಷ್ ಎಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಸಂಬಂಧಪಟ್ಟ ಪೊಲೀಸ್ ಸಿಬ್ಬಂದಿ ವಿರುದ್ಧ ಇಲಾಖೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಹಾಗೆಯೇ ಪೊಲೀಸ್ ಆಯುಕ್ತರು ಡಿಸಿಪಿ ಹಾಗೂ ಐಜಿಪಿ ಸಲೀಂ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ವಿಡಿಯೋ ಸಾಕ್ಷ್ಯದ ಆಧಾರದ ಮೇಲೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ತಪ್ಪಿತಸ್ಥ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸತ್ಯಾಂಶ ಏನು ಎಂಬುದು ತನಿಖೆಯಿಂದಲೇ ಹೊರಬರಬೇಕಿದ್ದು, ಸಂಬಂಧಪಟ್ಟ ಅಧಿಕಾರಿಗಳ ಕ್ರಮದತ್ತ ಸಾರ್ವಜನಿಕರ ಗಮನ ನೆಟ್ಟಿದೆ. ಮೊನ್ನೆ 18ನೇ ತಾರೀಕು ಸಂಜೆ ಸುಮಾರು ಒಂದು 3:30-4 ಗಂಟೆಗೆ ಪುಲಕೇಶಿನಗರ ಸಂಚಾರಿ ಠಾಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಗೂಡ್ಸ್ ವೆಹಿಕಲ್, ಅಂದರೆ ಅದು ಒಂದು 10 ವೀಲರ್ ಲಾರಿ, ಕಬ್ಬಿಣ ಹೊತ್ಕೊಂಬರೋಂಥ ಲಾರಿ, ಅದು ಕಾಮಗಾರಿ ಬಂದು ಮೆಟ್ರೋಗೆ ಸಂಬಂಧಪಟ್ಟಿರುತ್ತೆ. ಮೆಟ್ರೋ ಅಂದರೆ ಗೊತ್ತಲ್ಲ, ಸೆಂಟ್ರಲ್ ಗೌರ್ಮೆಂಟು ಅವರೇ ಕೊಟ್ಟಿರ್ತಾರೆ, ಮತ್ತು ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಈ ದಿನಾಂಕ ಈ ಸಮಯದಂದು ನಮ್ಗಿಲ್ಲಿ ಅನ್ಲೋಡ್ ಆಗ್ಬೇಕು ಅಂತ. ಸಂಜೆ 5-5:30 ಒಳಗಡೆನೆ ಅದು ಅನ್ಲೋಡ್ ಆಗ್ಬೇಕು. ಇಲ್ಲ ಅಂದ್ರೆ ಲಾರಿ ಮಾಲೀಕರು ಮತ್ತೆ ಲಾರಿ ಡ್ರೈವರ್ ಏನಿರ್ತಾರೆ ಅವರೇ ಹೊಣೆ ಹಾಕ್ತಾರೆ. ನೆಕ್ಸ್ಟ್ ಡೇ, ಯಾಕಂದ್ರೆ ದೊಡ್ಡ ದೊಡ್ಡ ಕಂಬಿ ಅದಿರುಗಳಾಗಿರೋದ್ರಿಂದ ನೆಕ್ಸ್ಟ್ ಡೇ ಕ್ರೈನಲ್ಲೇ ತೆಗಿಬೇಕು. ಈ ರೀತಿ ಒಂದು 2-3 ದಿನ ಆಗ್ಬಿಡುತ್ತೆ ಪ್ರೊಸೀಜರು. ಹಾಗಾಗಿ ಅದು 2 ಗಂಟೆಗೆನೆ ಸಿಟಿ ಎಂಟ್ರಿ ಆಗ್ಬಿಟ್ಟಿರುತ್ತೆ. ಬರ್ಬೇಕಾದ್ರೆ ಪುಲಕೇಶಿನಗರ ಇನ್ಸ್ಪೆಕ್ಟರ್ ಅವ್ರು ಏನ್ ಮಾಡ್ತಾರೆ, ತಡೆಗಟ್ತಾರೆ. ತಡೆದ್ಬಿಟ್ಟು ಇದು BSN ಆಕ್ಟ್ ಪ್ರಕಾರ ಸೆಕ್ಷನ್ 285 ಪ್ರಕಾರ ಅದನ್ನ ದಾಖಲೆ ಮಾಡಬೇಕು, FIR ಹಾಕ್ಬೇಕು ಅಂತೇಳಿ ಗಾಡಿನ ನಿಲ್ಸ್ಬಿಟ್ಟು ಅಲ್ಲಿ ಸಂಬಂಧಪಟ್ಟ ಹತ್ತಿರದಲ್ಲಿರುವಂತಹ ಸಿಬ್ಬಂದಿನ ಕರೆದ್ಬಿಟ್ಟು ಗಾಡಿನ ಲಾಕ್ ಮಾಡ್ಬಿಟ್ಟು ಕೀ ತಗೊಂಡು ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪ್ರೊಸೀಜರ್ ಇರುತ್ತೆ, FIR ಹಾಕ್ತಾರೆ. FIR ಆದ್ಮೇಲೆ ಗಾಡಿ ಬಿಡ್ಬೇಕಾದ್ರೆ 5,000 ರೂಪಾಯಿ ಕಟ್ಟಿ ದಂಡ ಅಂತ ಕೇಳ್ತಾರೆ. ಇಲ್ಲಿ ನಮ್ಮ ಡ್ರೈವರ್ಗೆ ಏನು ಗೊತ್ತಾಗಲ್ಲ, ಡೌಟ್ ಮಾಡಿ ನನಗೆ ಫೋನ್ ಮಾಡಿ ಹೇಳ್ತಾರೆ, ನಾನು ಊರಲ್ಲಿ ಇರೋದಿಲ್ಲ, ನಮ್ದೇ ಗಾಡಿ ಆಗಿರೋದ್ರಿಂದ. ಆಮೇಲೆ ಆ ಡ್ರೈವರ್ಗೆ ಹೇಳ್ತೀನಿ, ಫೋನ್ ಪೇ ಮಾಡ್ತೀನಪ್ಪ, ಅವ್ರು ನಂಬರ್ ಕೊಡಿಲ್ಲ, ಸ್ಕ್ಯಾನರ್ ತಗೋ, ನಾನು ಪೇ ಮಾಡ್ತೀನಿ ಅಂತಂದಾಗ ಅವ್ರು ಒಪ್ಕೊಳ್ಳಲ್ಲ. ಇಲ್ಲ, ನಮಗೆ ಸ್ಕ್ಯಾನರ್ ಬೇಡ ಅಂದಾಗ ನನ್ಗೆ ಡೌಟ್ ಬರುತ್ತೆ, ಲಂಚಾಣನೇ ಪಕ್ಕ ಅಂತ ಹೇಳ್ಬಿಟ್ಟು ನಿಮ್ಗೆ ಡ್ರೈವರ್ಗೆ ಹೇಳ್ತೀನಿ, ಒಂದು ವಿಡಿಯೋ ಮಾಡ್ಕೋ, ಅದೇನಿದೆ ಅದು ಹೋಗ್ಬಿಟ್ಟು ATM ಅಲ್ಲಿ ಕ್ಯಾಶ್ ತಗೊಂಡು ಹೋಗ್ಬಿಟ್ಟು ಕೊಡು ಅಂತ ಹೇಳ್ತೀನಿ. ATM ಅಲ್ಲಿ ಕ್ಯಾಶ್ ತಗೊಂತಾರೆ, ಹೋಗಿ ಕೊಡ್ತಾರೆ. ತದನಂತರ ಅದು 5,000 ರೂಪಾಯಿ ಲಂಚಾಣ ಪಡೆದಿರೋಂಥ ವಿಡಿಯೋ ನನ್ನ ಹತ್ರ ಇದೆ. ಆಮೇಲೆ ಗಾಡಿ ಕೀ ಕೊಡ್ತಾರೆ. 9:30 ಮೇಲೆ ಗಾಡಿನ ಬಿಡ್ತಾರೆ. ಈಗ ದಂಡನೂ ಹಾಕಿದ್ರು ಅಂತಂದ್ಮೇಲೆ FIR ಹಾಕಿದ್ರು ಅಂತಂದ್ಮೇಲೆ ಇಮಿಡಿಯೇಟ್ ಗಾಡಿ ಬಿಡಬೇಕಾಗಿತ್ತು, ಗಾಡಿ ಬಿಟ್ಟಿಲ್ಲ. ಹಿಂಗ್ ನೆಕ್ಸ್ಟ್ ಡೇ ನಮ್ಗೆ ಅಲ್ಲಿ ಅನ್ಲೋಡ್ ಆಗುತ್ತೆ. ಒಂದು ದಿನ ವೇಸ್ಟ್. ಒಂದು ಲಾರಿಗೆ ಅಲ್ಲಿ ಬರೋದೇ 7,000 ರೂಪಾಯಿ 8,000 ರೂಪಾಯಿ ಒಂದು ಬಾಡಿಗೆ ಕಂಪನಿ ಕಡೆಯಿಂದ. 2,000 ರೂಪಾಯಿ ಡೀಸೆಲ್ ಹೋದ್ರೆ ಒಂದು 5,000 ರೂಪಾಯಿ ಉಳಿಯುತ್ತೆ ಅನ್ನೋ ಒಂದು ಇರುತ್ತೆ. ಅದನ್ನೇ ಇವರು ಲಂಚ ರೂಪದಲ್ಲಿ ಕಿತ್ಕೊಬಿಟ್ರೆ ನಾವು ಲಾರಿ ಮಾಲೀಕರು ಮತ್ತೆ ಅಲ್ಲಿ ಸಂಬಂಧಪಟ್ಟ ಡ್ರೈವರ್ಗಳು ಎಲ್ಲಿ ಹೋಗ್ಬೇಕು? ಇದನ್ನ ಪದೇ ಈ ರೀತಿ ಲಂಚ ಹಣ ತಗೊಳ್ತಾರೆ ಪೊಲೀಸರದ್ದು ನಿಲ್ತಾನೆ ಇಲ್ಲ. ಯಾವುದೇ ಇಷ್ಟು ಮೀಡಿಯಾದಲ್ಲಿ, ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಉಗಿತಾ ಇರ್ತಾರೆ, ಆದ್ರೆ ಇವ್ರ ಲಜ್ಜೆ ಮಾನ ಮರ್ಯಾದೆ ಏನು ಇಲ್ದಿರ ಸಿಬ್ಬಂದಿಗಳು ತಗೊಂತಾರೆ ದುಡ್ಡನ್ನ. ಒಂದು. ಎರಡನೇದು, ಇದರಲ್ಲಿ ಆದೇಶ ಇದೆ, ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ ನೀವು ಅಂತಂದ್ರು. 5,000 ರೂಪಾಯಿ ಇದೆ ಸತ್ಯ, ಆದ್ರೆ ಆ ಆದೇಶ ಪ್ರತಿಯಲ್ಲಿ ಇವ್ರು ಕೊಟ್ಟಿರೋ ನೋಟಿಸ್ ಅಲ್ಲೇ ಇದೆ. ಏನಂತ ಇದೆ ಅಂದ್ರೆ, ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿದ್ದು. ನ್ಯಾಯಾಲಯ ಆದ್ಮೇಲೆ ಸಿವಿಲ್ ಆಯ್ತು. ಸಿವಿಲ್ ಆದ್ಮೇಲೆ ಇವ್ರು ಯಾಕೆ ಎಂಟ್ರಿಫೇರ್ ಆಗ್ಬಿಟ್ಟು 5,000 ರೂಪಾಯಿ ತಗೊಂತಾರೆ? ಸಿವಿಲ್ ಕೇಸ್ ಆದ್ರೆ ಇವ್ರು ಎಂಟ್ರಿ ಆಗ್ಬೋದಾ? ಫೈನ್ ಅವ್ರು ಕಟ್ಟಕ್, ಅವ್ರು ಯಾರು? ನಮ್ ದುಡ್ಡು ತಗೊಂಡಾಗ ಅವ್ರು ಕಟ್ಟಕ್ ಯಾರು? ನ್ಯಾಯಾಲಯಕ್ಕೆ. ಇದ್ರಲ್ಲಿ ಇದೆ ನೋಟಿಸ್ ಅಲ್ಲಿ, ಮಾನ್ಯ ನ್ಯಾಯಾಲಯ, ಅಲ್ಲಿ ನೀವು ಬಂದು ಭೇಟಿ ಮಾಡ್ಬೇಕಾಗುತ್ತೆ ಒಂದು ನೋಟಿಸ್ ಕೊಟ್ಟ ನಂತರ ಅಂತ. ಹಾಗಾದ್ಮೇಲೆ ಇವ್ರು ಯಾಕೆ ತಗೊಂಡ್ರು ದುಡ್ಡು? ಒಂದು, ಕ್ಯಾಶ್ ಅಂತೂ ತಗೊಂಡಂಗೆ ಇಲ್ಲ, ಕ್ಯಾಶ್ಲೆಸ್ ಆಗಿದೆ ಎಲ್ಲ ಕಡೆ. ಈಗ ಒಂದು ಟೀ ಅಂಗಡಿಗೆ ಹೋದ್ರೆ ಪೇಟಿಎಂ ಇಟ್ಟಿದ್ದಾರೆ. ಏನಕ್ಕೆ ಸರ್ಕಾರ ತಂತು? ದುಡ್ಡನ್ನ, ಬ್ಲಾಕ್ ಮನಿಗಳನ್ನ ಮಾಡಬಾರ್ದು, ಲಂಚಾಣ ತಗೋಬಾರ್ದು ಅಂತ. ಇವರು ಪರ್ಟಿಕ್ಯುಲರ್ ಆಗಿ ATM ಅಲ್ಲಿ ಹೋಗಿ ತಗೊಂಬ ದುಡ್ಡು ಅಂತ ಹೇಳ್ತಾರೆ. ತಗೊಂಬಂದು ಯಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಆಯುಕ್ತರಿಗೂ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, DCP ಸಾಹೇಬ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದರಲ್ಲಿ ಪೊಲೀಸ್ ಅವರು ಶಾಮೀಲ್ ಇದೆ, ಇನ್ಸ್ಪೆಕ್ಟರ್ ಅವ್ರದ್ದು ಶಾಮೀಲ್ ಇದೆ. ಯಾಕಂದ್ರೆ ಗಾಡಿನ ಹಿಡಿದು ಎತ್ಕೊಂಡು FIR ಹಾಕಿ, FIR ಮಾತಾಡ್ತಾರೆ, FIR ಹಾಕಿ ಹಾಕಿದ್ದೀರಾ ಸ್ವಾಮಿ, ಹಾಕಿದ್ದೀರಾ. ನ್ಯಾಯಾಲಯಕ್ಕೆ ಒಪ್ಪಿಸ್ಬೇಕಾಗಿತ್ತು ನೀವು.
ಹೆಂಗ್ ನೀವು ತಗೊಂಡ್ರಿ ದುಡ್ಡು? ಇದ್ರಲ್ಲಿ ಇವ್ರದ್ದು ಶೇರ್ ಇರುತ್ತೆ, ಇನ್ಸ್ಪೆಕ್ಟರ್ ಒಂದಷ್ಟು, ಇವ್ರಿಗಷ್ಟು, ಅವ್ರಿಗಷ್ಟು ಅಂತ ಅಂದ್ಬಿಟ್ಟು ಇದ್ರಲ್ಲಿ ಶೇರ್ ಖಂಡಿತ ಇದೆ. ಈ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲೇಬೇಕು. ಲಂಚ ಹಣ ಪಡೆದಿರಂತ ಪೊಲೀಸ್ ಅಮಾನತು ಆಗ್ಬೇಕು. ಇದೇ ನನ್ನ ಆಗ್ರಹ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ತರ ಸಂಚಾರ ಪೊಲೀಸ್ ಸ್ಟೇಷನ್ ಅಲ್ಲಲ್ಲಿ ನಿಲ್ಸ್ಬಿಟ್ಟು ರೋಲ್ ಕಾಲ್ ಮಾಡುವಂತ ಪೊಲೀಸರುಗಳಿಗೆ ಪ್ರತಿಯೊಬ್ಬರು ಈ ತರ ನಾವು ವಿಡಿಯೋಗಳು ಮಾಡ್ಬಿಟ್ಟು ಅವ್ರ ಬಣ್ಣನ ಬಯಲ್ ಮಾಡ್ಬೇಕಾಗುತ್ತೆ. ಈ ರೀತಿಯಲ್ಲಿ ಸ್ಟೇಷನ್ ಅಲ್ಲಿ ಇನ್ನೂ ಜನರಿಗೆ ಅರಿವಿಲ್ಲ ಇದ್ರ ಬಗ್ಗೆ. BNS ಆಕ್ಟ್ 285 ಇದ್ರ ಬಗ್ಗೆ ಅರಿವೇ ಇಲ್ಲ. ಯಾರು ಕ್ಯಾಶ್ ಕೊಡಬಾರ್ದು, ಕೊಡಂಗಿಲ್ಲ. ನೀವೇನಿದ್ರು ಕೋರ್ಟಲ್ಲಿ ಕಟ್ಬೇಕು. ಅದು 1000 ರೂಪಾಯಿ ಆಗ್ಬೋದು, 2000 ರೂಪಾಯಿ ಆಗ್ಬೋದು. ಅದು ಗಂಭೀರವಾಗಿ ಅಂದ್ರೆ ಉದ್ದೇಶಪೂರ್ವಕವಾಗಿ ಗಾಡಿ ತಗೊಬಂದ್ರೆ ಮಾತ್ರನೇ ಅದು ದೊಡ್ಡ ಮೊತ್ತದ ಫೈನ್, ಅಂದ್ರೆ 5000 ರೂಪಾಯಿ. ಇವಾಗ ಅಲ್ಲಿ ಅನ್ಲೋಡ್ ಇರೋದು ಪುಲಿಕೇಶನ್ ನಗರ ಲಿಮಿಟ್, ಬರ್ಬೇಕಾಗಿರೋದು ಬೆಳಗಿನ ಜಾವ. ಲಾರಿ ಅವರು ಯಾವ ರೀತಿ ಬರೋದು ಅಲ್ಲಿಗೆ? ಮಿಡ್ ನೈಟ್ ಅಂತೂ ಅವ್ರು ಹೇಳ್ತಾರೆ ಮಿಡ್ ನೈಟ್ ಅದು ಬನ್ನಿ ಅಂತ. ಟ್ರೈನ್ ಅವರು ತಗೊಳ್ಳೋದೇ ಅದನ್ನ ಅನ್ಲೋಡ್ ಮಾಡೋದೇ ಡೇ ಶಿಫ್ಟ್ ಅಲ್ಲಿ. ಅವ್ರು ಇರೋದೇ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ. ಅದ್ರೊಳಗೆ ಲಾರಿ ಬರಬೇಕು, ಪರ್ಮಿಷನ್ ಇದೆ. 2 ಗಂಟೆ ಒಳಗಡೆ ಬಿಟ್ಟು ಈಗ ಪುಲಿಕೇಶನ್ ನಗರಕ್ಕೆ ಬಂದಾಗ ಹಿಡಿದಾಗ ಇದನ್ನ ಕಾನೂನು ಅಪರಾಧ ಅಂತ ಹೇಳ್ತಾ ಇದಾರೆ. ಬಂದಿದ್ದ ಅಪರಾಧ ಇದು ಅಂತ FIR ಮಾಡಿದ್ದಾರೆ. ಬಿಟ್ಟಿದ್ಯಾರು ಮತ್ತೆ ಪುಲಿಕೇಶನ್ ನಗರಕ್ಕೆ ಹಾಕೊಂಬಂತ ಲಾರಿ ಅಲ್ಲಿ ಒಳಗಡೆ ಬಿಟ್ಟಿದ್ಯಾರು? ಹಂಗಾರೆ ಫಸ್ಟ್ ಅಲ್ಲಿಗೆ ಕಾನೂನು ಇಲ್ವಾ? ಹಾಗಾದ್ರೆ ಬರ್ಬೇಕಾದ್ರೆ ನೋಡ್ತಾರೆ ಬಿಲ್ಲು ಎಲ್ಲಿಗೆ ಅನ್ಲೋಡು ಅಂತ. ಇವ್ರಿಗೆ ಸಂಬಂಧಪಟ್ಟಿದ್ದಾದ್ರೆ ಮಾತ್ರ ಬಿಟ್ಬಿಡ್ತಾರಾ? ಇದೇ ನನ್ನ ಒಂದು ಮುಂದಿನ ದಿನಗಳಲ್ಲಿ ಇದನ್ನ ಶೀಘ್ರದಲ್ಲಿ ಕ್ರಮ ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಅಂತ ಮಾಡೇ ಮಾಡ್ತೀನಿ ಸರ್. ಧನ್ಯವಾದ.